ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಭಾರೀ ಮಳೆಯಾಗಿದೆ. ಭರ್ಜರಿ ಮಳೆಗೆ ಅಲ್ಲಿ ಜಿಲ್ಲೆಯ ಜನರು ಇದೀಗ ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಇಡೀ ಸುರಿದ ಮಳೆಗೆ ಜನ ಜಾಗರಣೆಯನ್ನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಭರ್ಜರಿ ಮಳೆಗೆ ಜಿಲ್ಲೆಯ ಜನರು ಇದೀಗ ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಇಡೀ ಸುರಿದ ಮಳೆಗೆ ಜನ ಜಾಗರಣೆಯನ್ನ ಮಾಡಿದ್ದಾರೆ. ಬಿಡುವನ್ನ ನೀಡದೆ ಮಳೆರಾಯ ಸುರಿದಿದೆ. ಸಾಕಷ್ಟು ಮಳೆಯಾಗಿದೆ. ಸಾಕಷ್ಟು ಹವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಜನರ ಜೀವನ ಇದೀಗ ಅಸ್ತವ್ಯಸ್ತವಾಗಿದೆ. ಅಷ್ಟು ಮಳೆಯಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ರಾತ್ರಿ ಪೂರ ಮಳೆ ಸುರಿದಿದೆ. ಭರ್ಜರಿ ಮಳೆಗೆ ಈಗಾಗಲೇ ಜಿಲ್ಲೆಯ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ರಾತ್ರಿ ಇಡೀ ಸುರಿದ ಮಳೆಗೆ ಜನರು ನಿದ್ದೆ ಮಾಡಿಲ್ಲ, ಜಾಗರಣೆಯನ್ನ ಮಾಡಿದ್ದಾರೆ. ಬಿಡುವನ್ನ ನೀಡಿಲ್ಲ, ಒಂದು ನಿಮಿಷವೂ ಕೂಡ ಬಿಡುವನ್ನ ನೀಡಿಲ್ಲ. ಮಳೆಯಿಂದಾಗಿ ಹಲವಾರು ಅವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತವಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಮಳೆ ಸುರಿತಾ ಇದೆ ಅಂತ. ಸಾಕಷ್ಟು ಮಳೆಯಾಗಿದೆ. ರಾತ್ರಿಯಿಂದಲೂ ಕೂಡ ಮಳೆ ಸುರಿತಾನೆ ಇದೆ. ಒಂದು ನಿಮಿಷನೂ ಕೂಡ ಬಿಡುವು ಬಿಟ್ಟಿಲ್ಲ. ಆ ರೀತಿ ಮಳೆ ಸುರಿತಾ ಇದೆ. ಇನ್ನು ರಾತ್ರಿ ಸುರಿದಂತಹ ಮಳೆಗೆ ಜನಜೀವನ ಕೂಡ ಈಗಾಗಲೇ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಆ ನೀರನ್ನ ಹೊರಗಾಕಲು ಜನರು ಕೂಡ ಈಗಾಗಲೇ ಹರಸಾಹಸವನ್ನ ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾತ್ರಿ ಪೂರ್ತಿ ಜನರು ನಿದ್ದೆ ಮಾಡಿಲ್ಲ. ಇನ್ನು ಕೆಲವು ಕಡೆ ಈಗಾಗಲೇ ಮನೆಯ ಮೇಲ್ಛಾವಣಿ ಕೂಡ ಕುಸಿದಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಮಳೆ ನೀರು ನಿಂತಿದೆ ಅಂತ. ಒಂದು ಕೆರೆಯ ರೀತಿ ಮಾರ್ಪಾಟಾಗಿದೆ. ಆ ರೀತಿ ನೀರು ನಿಂತಿದೆ. ವಾಹನ ಸವಾರರಿಗೂ ಕೂಡ ತುಂಬಾ ತೊಂದರೆ ಆಗಿದೆ. ಅಲ್ಲಿ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದೇ ಮಳೆಯಲ್ಲಿ ಜನರು ಛತ್ರಿಯನ್ನ ಇಟ್ಕೊಂಡು ರಾತ್ರಿ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಇಷ್ಟೊಂದು ಮಳೆಯಾದ್ರೆ ಜೀವನ ಮಾಡೋದು ಹೇಗೆ ಎಂದು ಜನರು ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಈಗಾಗಲೇ ಬೆಳೆ ನಾಶ ಕೂಡ ಆಗಿದೆ. ಈ ಮಳೆಯಿಂದಾಗಿ ಸಾಕಷ್ಟು ಮಳೆಯಾಗ್ತಾ ಇದೆ. ಗಮನಿಸ್ತಾ ಇರಬಹುದು ಕೆರೆಯಂತಾಗಿ ಪರಿಣಮಿಸಿದೆ. ಅಲ್ಲಿ ಕೆರೆಯಂತೆ ಕಾಣ್ತಾ ಇದೆ. ಆ ರಸ್ತೆಗಳೆಲ್ಲ ಕೆರೆಯಂತೆ ಕಾಣ್ತಾ ಇದೆ. ಇನ್ನು ಕೆಲವು ರಸ್ತೆಗಳು ಅಲ್ಲಲ್ಲೇ ಗುಂಡಿ ಬಿದ್ದಿರೋದ್ರಿಂದ ಅಲ್ಲಲ್ಲೇ ನೀರು ನಿಂತ್ಕೊಂಡು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸಾಕಷ್ಟು ಅವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತವಾಗಿದೆ. ಕೆಲವು ಕಡೆ ಈಗಾಗಲೇ ಮನೆಯ ಮೇಲ್ಛಾವಣಿ ಕೂಡ ಕುಸಿದು ದಿಕ್ಕೇ ತೋಚದಂಗಾಗಿದ್ದ ಜನರಿಗೆ. ಸಾಕಷ್ಟು ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ಈಗಲೂ ಕೂಡ ಮಳೆ ಮುಂದುವರೆದಿದೆ.